ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂದರೆ ಈ ಫೋಟೋದಲ್ಲಿ ಕಾಣತಕ್ಕಂಥ ಅಜ್ಜಿ ಹೆಸರು ಗಾವಿತ್ರಮ್ಮ ಅಂತ ಹೇಳ್ಬಿಟ್ಟು ಇವರಿಗೆ ಸರಿಸುಮಾರು 70 ವರ್ಷ ವಯಸ್ಸಾಗಿದೆ. ಇವರು ನಿನ್ನೆ ಅಂದರೆ 8/5/2026ರಲ್ಲಿ ಮನೆಯಿಂದ ಹೊರಗೆ ಬಂದಿದ್ದಾರೆ. ಅವ್ರಿಗೆ ಮತ್ತೆ ರಿಟರ್ನ್ ಮನೆಗೆ ಹೋಗಲಿಕ್ಕೆ ಗೊತ್ತಾಗಿಲ್ಲ. ಹಾಗಾಗಿ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ನಿಂದ ಇವ್ರನ್ನ ನಮ್ಮ ಆಶ್ರಮಕ್ಕೆ ರಾತ್ರಿ 2 ಗಂಟೆಯಲ್ಲಿ ಕರ್ಕೊಂಬಂದು ಬಿಟ್ಟಿದ್ದಾರೆ ವಿತ್ತು ಲೆಟ್ರೇಟ್ ಮಾಡಿ. ನೋಡೋಣ, ಅವರು ವಿಚಾರಿಸೋಣ ಅಜ್ಜಿನ. ಅವ್ರ ಹಿನ್ನೆಲೆ ಏನು. ನಿಮ್ಮ ಹೆಸರೇನು? ಗಾಯತ್ರಿ. ಗಾಯತ್ರಿ. ಯಾವ ಊರು? ಮೈಸೂರು. 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 ಮಕ್ಕಳು? ಮಕ್ಕಳು 3 ಜನ. 2 ಹೆಣ್ಣು 1 ಗಂಡು. ಅವ್ರ ಹೆಸರು? ರಾಜೇಶ್ವರಿ, ಉಮಾ, ಇದು ಶಶಾಂಕ್. ರಾಜೇಶ್ವರಿ, ಉಮಾ, ಶಶಾಂಕ್. ರಾಜೇಶ್ವರಿ ರವೀಂದ್ರ ನಮ್ಮ ಮಗ. ಅವರಿಬ್ಬರೇ. ಎಲ್ಲಿದ್ದಾರೆ ಅವರು? ಅವರೆಲ್ಲ ಮೈಸೂರಲ್ಲಿ. ಮೈಸೂರಲ್ಲಿ. ನೀವು ಎಲ್ಲಿಗೆ ಹೆಂಗ್ ಬಂದ್ರಿ? ಅದು ನಮ್ಮ ಮೊಮ್ಮಗ ಕರ್ಕೊಂಡು ಬಂತು. ಎಲ್ಲಿಗೆ? ನಾನು ಅಲ್ಲಿ ಮನೇಲಿ ಸ್ವಲ್ಪ ತೊಂದರೆ. ಮೊಮ್ಮಗ ದೊಡ್ಡ ಮೊಮ್ಮಗ ಸ್ವಲ್ಪ ಸೇರಿಲ್ಲ. ನಮ್ಮ ಮಗ ಅದು ಎಲ್ಲ ಬರ್ಬೇಕು ಇಲ್ಲ ನೋಡ್ಕೊತೀರಿ ಅಂತ ಮೈಸೂರಿಂದ ಸಜ್ಜಪುರದಲ್ಲಿ ಕರ್ಕೊಂಡ್ಬಂದು ಕಾರು ಬ್ಯಾಗ್ ಮಗ ಮನೆ ಸಜ್ಜಪುರದಲ್ಲಿ ಇರೋದು. ಮೊಮ್ಮಗ ಅವ್ರ ಫ್ರೆಂಡ್ ಹತ್ರ ಇರೋದು, ಅವ್ರ ಹತ್ರನೇ ಇರೋದು ಮಾಡೋದು. ಅವರೇ ಮನೆ ಒಂದು ಕಡೆ ಕೊಟ್ಟಿದ್ದಾರೆ. ಎಲ್ಲ ಅಂಗಡಿಗೆ ಪಾರ್ಸಲ್ ಮಾಡೋದು. ಅರ್ಜುನ, ಸಂದೀಪ್, ಇದು ಐಟಮ್ಸು ಎಲ್ಲ ಮಶ್ರೂಮು, ಬೆಳ್ಳುಳ್ಳಿ, ಪನ್ನೀರು ಅಂತ ಏನಾದ್ರು ಐಟಮ್ಸ್ ಇರಬೇಕಲ್ಲ. ಆದರೆ ಹೋಟೆಲ್ಲಿ ಇಷ್ಟು ನನಗೆ ಬೇಕು ಹಂಗಂತ ಹೋಗಿ ಎಲ್ಲ ಡೆಲಿವರಿ ಮಾಡಿಬಿಟ್ಟು ಮಾರನೇ ದಿವಸ ಲೆಕ್ಕ ಬಂದ್ಬಿಟ್ಟು ಇದು ದುಡ್ಡು ಆಗುತ್ತೆ ಅಂತ ಒಂದು ಚೀಟಿ ಇರುತ್ತೆ. ಆ ತಗೊಂಡಿಂದ ಆಫೀಸಲ್ಲಿ ಕೊಡೋದು. ಆಮೇಲೆ ಇವಳಿಗೆ ಸಂಬಳ. ಇವಾಗ ಪೊಲೀಸವ್ರ ಕೈಗೆ ಹೆಂಗ್ ಸಿಕ್ಕಿದೆ? ಪೊಲೀಸ್ ಅಂದರೆ ನಾನೊಂದು 4:15 ಬಂದಿದ್ದು. ಅಲ್ಲಿ ಬೇರೆ ಕಡೆ ಬಂದಿತ್ತಲ್ಲ, ಬಸ್ಸಲ್ಲಿ ಬಂದು ಇದು ಚೀಟಿ ಐತೆ ಅಲ್ಲಿಂದ ಬಂದ್ಬಿಟ್ಟು ಸಜ್ಜಾಪುರ ಹೋದ್ರೆ ಬಸ್ಸಲ್ಲಿ ಬಂದು ಸಜ್ಜಾಪುರ ಹತ್ರ ಸಜ್ಜಾಪುರ ಬಂದರೆ ಬೊಮ್ಮನಹಳ್ಳಿಗೆ ಪಾಸ್ ಆಗುತ್ತೆ ಅಂತ ನಾನು ಬಂದ್ಬಿಟ್ಟು ನಾನು ಅಲ್ಲಿ ಸಜ್ಜಾಪುರ ಹತ್ರ ನಮ್ಮ ಕತ್ಲಾಗ್ಬಿಟ್ಟು ನಾನು ಅಲ್ಲಿ ಅವರೇನಾದ್ರು ನೀವು ಹೋಗಮ್ಮ ಮತ್ತೆ ಇಲ್ಲ ನೀವು ಅಲ್ಲಿ ಎಲ್ಲ ಕಡೆನೂ ನನಗೆ ನಂಬರು, ಮೊಬೈಲ್ ನಂಬರ್ ಎಲ್ಲ ಕೇಳಿದ್ರು. ನಾನೇ ಅಂದೆ, ಅಯ್ಯೋ ನಮ್ಮ ಮೊಬೈಲ್ ತಂದಿಲ್ಲ, ನಾನು ಏನಮ್ಮ ಮಾಡೋದು ಅಂತ ಅಂಗಡಿ ಅಂಗಡಿಯಲ್ಲಿ. ಆಮೇಲೆ 73 ಲಾಸ್ಟ್ ನಂಬರ್ 120 ಹಂಗಲ್ಲ ಹೆಂಗಮ್ಮ ನಾನು ಫುಲ್ ಲೈನ್ 10 ನಂಬರ್ ಕೊಟ್ಟರೆ ನಾನು ಇದು ಮಾಡ್ತಾ ಇದ್ದೆ ಅಂತ. ಆಮೇಲೆ ನಾನು ಅಂದೆ, ನೀವು ಅಲ್ಲಿ ಹೋಗಿ ಅವರು ಎಲ್ಲ ಇದು ಮಾಡ್ತಾರೆ, ಎಲ್ಲೂ ಹೋಗಿ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಜ್ಜಾಪುರ ಮೇಲ್ಗಡೆ ಪೊಲೀಸ್ ಸ್ಟೇಷನ್ ಹತ್ರ ಬಂದೆ. ಅಲ್ಲಿಗೆ ಬಂದು ಎಲ್ಲ ಡೀಟೇಲ್ಸು ಎಲ್ಲ ತಗೊಂಡ್ಬಂದು ನೀವು ಅಲ್ಲಿ ಹೋಗಿ ಅಂತೇಳಿ ನನಗೆ ಇದು ಆಗೋದಿಲ್ಲ ಅಂದ್ಬಿಟ್ಟು ನಾನು ಬೊಮ್ಮನಹಳ್ಳಿ ಹತ್ರ ಬೊಮ್ಮನಹಳ್ಳಿ ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಸುತ್ಕೊಂಡು ಹೋಗಿತ್ತು ಗಾಡಿ. ಆಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಅಲ್ಲಿ ಹೋಗಿ ಎಲ್ಲ ಇದು ಮಾಡೋದು. ಅವರೇ ಊಟೆಲ್ಲ ಇದು ಮಾಡಿಬಿಟ್ಟು ಇದ್ರಲ್ಲಿ ಬರ್ತಾರಲ್ಲ ವ್ಯಾನಲ್ಲಿ ಅವ್ರು ಬರ್ತಾರಲ್ಲ, ಅವರು ಕರ್ಕೊಂಡು ಅಯ್ಯೋ ನಾನು ಆಟೋ ಬೇಡ ತಗೊಂಡು ಹೋಗಿ ಅಂತ ಅಂದರು. ಅದಕ್ಕೆ ನಾನು ಇಲ್ಲ, ನೀನು ಅಲ್ಲೇ ಹೋಗಿ ದುಡ್ತೀನಿ ಅಂದ್ಬಿಟ್ಟು ಆ ಕಡೆ ಇದೆ ಈ ಥರ ಎಲ್ಲ ಅಲ್ಲಮ್ಮ, ನಿಮ್ಮ ಮನೆ ಬಿಟ್ಟು ಏನು ಹೊರಗೆ ಬಂದೆ? ಮನೆ ನಾನು ತರಕಾರಿ ತಗೊಂಡು 4:15 4:15 ಎಲ್ಲ ಮನೇಲಿ ಇದು ಮಾಡಿಬಿಟ್ಟು ನಮ್ಮ ಅಮ್ಮಗ ಅವಾಗಲೇ ಒಂದು ಅಡುಗೆ ಇದೆಲ್ಲ ಮಾಡಿಬಿಟ್ಟು ಬಟ್ಟೆ ಬೇರೆ ಹೊಲಿಬೇಕು ಬಂದು ಹೊಲಿಯೋಣ ಅಂತ 4:15 ಬೊಮ್ಮನಹಳ್ಳಿ ಹತ್ರ ಅಲ್ಲಿ ಬಂದಿದೆ. ಅಲ್ಲಿ ಅಂಗಡಿ ಇತ್ತು. ಅದೇ ಅಂಗಡಿ ಇರುವಾಗ ಅಲ್ಲಿ ಗಾಡಿಗಳೆಲ್ಲ ಇರುತ್ತೆ. ಸರಿ ಅಲ್ಲಿ ಸಂಜೆ ಹೊತ್ತು 4:15 ಆಗಿದ್ದಲ್ಲ, ಯಾವುದೂ ತಂದಿಲ್ಲ. ನಾನು ಬರೋದು ಒಂದು 8ಕ್ಕೆ ಬಂದ್ಬಿಟ್ಟು ಬೇರೆ ಬೀದಿಯಲ್ಲಿ ಬಂದಿದ್ದೆ. ದಾರಿ ತಗೊಂಡು ಅದರಿಂದ ಬೇರೆ ಯಾವ ಬಸ್ಸಲ್ಲಿ ಮಾಡಿಕೊಂಡು ಇವಾಗ ನೀವು ಬಂದಿರೋದು ಈ ವಿಡಿಯೋ ಎಲ್ಲ ಮಾಡಿ, ವಿಡಿಯೋ ಎಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡಿ ಅವ್ರೇನಾದ್ರು ಇಲ್ಲಿ ಬಂದು ನಿಮ್ಮನ್ನು ಕರ್ಕೊಂಡು ಹೋದ್ರೆ ಹೋಗ್ತೀರಾ? ಹೋಗ್ತೀನಿ.
ಹೋಗ್ತೀರಾ ಕರ್ಕೊಂಡ್ಬಿಟ್ಟು ಹೋಗ್ತೀರಾ ಹೌದಾ? ಅವ್ರು ಬಂದು ಕರ್ಕೊಂಡು ಹೋದ್ರೇನು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೊರಗೆ ಬರ್ಕೊಡುದು. ದೊಡ್ಡ ಸಿಟಿ ಎಲ್ಲಾರು ಹೋದ್ರೆ ನೆನ್ನೆ ಅವ್ರಿಗೆ ಸಿಕ್ಕಿದ್ರಿ ಇಲ್ಲಿ ತಂದ್ರಿ, ಬೇರೆ ಎಲ್ಲಾರು ಹೋಗಿ ಏನಾದ್ರು ಒಂದು ಆಗಿದ್ರೆ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೊರಬಾರ್ದು. ಅಲ್ಲಿ ಹೋಗ್ಬಾರ್ದು. ಆಮೇಲೆ ತಾಯಿ ತರ ಕಂಪಿ ಎಲ್ಲ ಕೊಟ್ಟು ನೀವು ಅಲ್ಲಿ ಮಾಡಿ ಬಂದು ಅವ್ರು ಕರ್ಕೊಂಡು ಹೋಗ್ತಾರೆ. ಈ ಅಜ್ಜಿ ಹೆಸರು ಗಾಯತ್ರಿ ಅಂತ. ಇವರು 8ನೇ ತಾರೀಕು ಸಾಯಂಕಾಲ 4:15ಗೆ ಮನೆಯಿಂದ ಹೊರಗೆ ಬಂದವರು. ಮತ್ತೆ ಮನೆಗೆ ಹೋಗ್ಲಿಕ್ಕೆ ಆಗ್ದಿರ ದಾರಿ ತಪ್ಪಿ ರೋಡಲ್ಲಿದ್ದರು. ಹಂಗಾಗಿ ಇವರು ಬೊಮ್ಮನಹಳ್ಳಿ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಸಿಕ್ಕಿ ಬೊಮ್ಮನಹಳ್ಳಿ ಸ್ಟೇಷನ್ನವರು ನಮ್ಮ ಆಶ್ರಮಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಇವ್ರಿಗೆ ಬೇಕಾದ ಸೌಲಭ್ಯ ಎಲ್ಲ ನಾವು ಮಾಡ್ತಾ ಇದ್ದೀವಿ. ಇದನ್ನ ನೋಡಿ ಇವ್ರಿಗೆ ಸಂಬಂಧಪಟ್ಟವರು ಯಾರು ಇದ್ದರೆ ಬೊಮ್ಮನಹಳ್ಳಿ ಸ್ಟೇಷನ್ಗಾಗಲಿ ಇಲ್ಲ ನಮ್ಮ ಪ್ರಶಾಂತ್ ಚಾರಿಟಬಲ್ ಟ್ರಸ್ಟ್ಗಾಗಲಿ ಒಂದು ಭೇಟಿ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬೋದು.